ನಮಸ್ಕಾರ, ನಾನು ನಿಮ್ಮ ಆಯುರ್ವೇದ ಡಾಕ್ಟರ್ ಪ್ರಜ್ವಲ್ ಹಿರೇಮಠ. ಹಿಂಗೆ ಹೇಳ್ಬೇಕಾದ್ರೆ ಮಂಡಿ ತುಂಬ ನೋವಾಗುತ್ತೆ ಸರ್. ಇಲ್ಲ ಸ್ಟೆಪ್ ಹತ್ಬೇಕಾದ್ರೆ ಸಿಕ್ಕಾಪಟ್ಟೆ ಸರ್ ಮಂಡಿ ನೋವು. ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಸರ್, ಮಡ್ಸ್ಕೊಂಡು ಕಾಲು ಹಿಂಗೆ ಮಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಕೆಳಗಡೆ ಊಟ ಮಾಡೋಕ್ಕೆ ಅಂತ ತುಂಬ ಪೇಷಂಟ್ ಹೇಳ್ತಿರ್ತಾರೆ. ಏನು ಕಾಸಲ್ಲಿ ಏನು ತುಂಬ ನಾವು ಎಲ್ಲೇ ಕನ್ಸಲ್ಟ್ ಮಾಡಿದ್ರು ನಿಮ್ದು ವೇಟ್ ಜಾಸ್ತಿ ಇದೆ, ವೇಟ್ ರಿಡ್ಯೂಸ್ ಮಾಡಿ, ಈ ಥರ ಸಜೆಷನ್ ನಮಗೆ ರಿಕರೆಂಟಾಗಿ ಕೇಳೋ ಅಂಥ ಏನೋ ಸಿಚುವೇಶನ್ ಬಂದಿರುತ್ತೆ. ಇಲ್ಲ ನಿಮ್ಮದು ಚಿಪ್ಪು ಸೋದೋಗಿದೆ, ಅದನ್ನು ನಾವು ರಿಪ್ಲೇಸ್ ಮಾಡೋಣ, ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಒಂದು ಪ್ರೊಸೀಜರ್ ಇದೆ, ಅದನ್ನು ಮಾಡೋಣ ಅಂತಂದ್ರೂ ಸಜೆಸ್ಟ್ ಮಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಸ್ಬೋದು, ಆದರೆ ಪ್ರತಿ ಮೊಣಕಾಲಿಗೂ ಅದನ್ನು ಮಾಡಿಸ್ಬೇಕಂತೇನಿಲ್ಲ. ಎಷ್ಟೋ ಮಂಡಿ ನೋವು ಅಂದರೆ ನಾವು ಅದಕ್ಕೇನು ಸ್ಪೆಸಿಫಿಕ್ ಟರ್ಮ್ ಯೂಸ್ ಮಾಡ್ಬೇಕಂದ್ರೆ ಸಂಧಿವಾತ ಅಂತಂತೀವಿ ನಾವು ಆಯುರ್ವೇದದಲ್ಲಿ. ಮತ್ತು ಮಾಡರ್ನ್ ಒಳಗಡೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತಲೂ ಅದನ್ನು ಕರೀತಾರೆ. ನಾವೇನು ಮಾಡ್ತೀವಿ ಆಯುರ್ವೇದದಲ್ಲಿ, ನಾವೇನು ಮಾಡ್ತೀವಿ ಮತ್ತು ಅದಕ್ಕೆ ಸಂಧಿವಾತ ಅಂತ ಎದಕ್ಕಂತಾರೆ, ಯಾಕೆ ಹಂಗಾಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಬರುತ್ತೆ. ಏನಂದರೆ ಸಂಧಿವಾತ, ವಾತ ಏನಿರುತ್ತಲ್ಲ ಅದು ಸಂಧಿ ಅಂದರೆ ಸಂಧಿ ಇಸ್ ನಥಿಂಗ್ ಬಟ್ ಜಾಯಿಂಟ್. ಆ ಜಾಯಿಂಟ್ಸಲ್ಲಿ ಅದು ಮಂಡಿನೂ ಅಷ್ಟೇ ಇರೋಕಂತೇನಿಲ್ಲ, ಕೆಲವೊಂದ್ಸಲಿ ಹಿಪ್ ಜಾಯಿಂಟಲ್ಲೂ ಆಗಿರುತ್ತೆ. ಅದನ್ನು ನಾವು ಸಂಧಿವಾತ ಕನ್ಸಿಡರ್ ಮಾಡಿರ್ತೀವಿ ಕೆಲವೊಂದ್ಸಲಿ. ಅಂದರೆ ಅಕಾರ್ಡಿಂಗ್ ಟು ದೋಷ ಅವನ್ನೆಲ್ಲ ನಾವು ನಾಡಿ ಅದನ್ನೆಲ್ಲ ಮೂಲಕ ನಾವು ಡೀಟೇಲಾಗಿ ನೋಡಿಕೊಂಡು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಅವಾಗ ಕಂಡೀಷನ್ ಏನು ಮಾಡುತ್ತಲ್ಲಿ, ನೀ ಜಾಯಿಂಟ್ ಒಳಗಡೆ ಏನು ಮಾಡುತ್ತೆ, ಎದಕ್ಕೆ ಆ ಥರ ಆಗುತ್ತೆ ಅಂತಂದಾಗ ವಾತ ಏನು ಮಾಡುತ್ತಂದರೆ ತತ್ರ ವೃಕ್ಷ ಲಘು ಶೀತಕರ ಸೂಕ್ಷ್ಮಶ್ಚನ ಅಲಿನಃ ಅಂತಂದು ಇದು ವಾತದ ದೋಷದ್ದು ಲಕ್ಷಣಗಳಿವೆ. ವೃಕ್ಷ ವಾತ ಏನು ಮಾಡುತ್ತಂದರೆ ವೃಕ್ಷತೆಯನ್ನು ಕ್ರಿಯೇಟ್ ಮಾಡುತ್ತೆ. ಈಗ ಮೊಣಕಾಲೊಳಗೆ ಅದು ಫ್ಲೂಯಿಡ್ ಕಮ್ಮಿ ಆಗೈತೆ ಹಂಗೆ ಅಂತಿರ್ತಾರೆ. ನಾವೇನು ಮಾಡ್ತೀವಿ, ಆ ವಾತ ನೀ ಜಾಯಿಂಟ್ ಆ ಜಾಯಿಂಟಲ್ಲಿ ಬಂದು ಕುತ್ಕೊಂಡಾಗ ಆ ಡ್ರೈನೆಸ್ ಕ್ರಿಯೇಟ್ ಮಾಡುತ್ತೆ. ಡ್ರೈನೆಸ್ ಕ್ರಿಯೇಟ್ ಆದಾಗ ನಿಮಗೆ ಫ್ರಿಕ್ಷನ್ ಮೂವ್ಮೆಂಟ್ ಆಗಲ್ಲ, ಅಲ್ಲಿ ಲುಬ್ರಿಕೇಶನ್ ಮಾಡೋಕ್ಕೆ ಏನೂ ಇರಲ್ಲ. ಫ್ರಿಕ್ಷನ್ ಮೂವ್ಮೆಂಟ್ ಆಗುತ್ತೆ ಬಟ್ ಲುಬ್ರಿಕೇಶನ್ ಏನಾಗಲ್ಲ. ಸೊ ಆವಾಗ ಪೇನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಎವ್ರಿ ಟೈಮ್ ಫ್ರಿಕ್ಷನ್ ಆದಾಗ ಪೇನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಅಲ್ಲಿ ಸೈನೋವಿಯಲ್ ಫ್ಲೂಯಿಡ್ಸ್ ಕಮ್ಮಿ ಆಗಿದೆ, ಹಾಗಾಗಿ ನಾವು ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕು ಅಂತಂದು ಹೇಳ್ತಿರ್ತಾರೆ. ನಾವೇನು ಮಾಡ್ತೀವಿ, ಯಾವ ಜಾಯಿಂಟಲ್ಲಿ, ಯಾವ ಕಡೆ ಏನು ರೈಟ್ ಲೆಗ್ ಅವ್ರ ಲೆಫ್ಟ್ ಲೆಗ್, ಯಾವ ಜಾಯಿಂಟಲ್ಲಿ ನಮಗೆ ತುಂಬ ನೋವಿದೆ ಆ ಜಾಯಿಂಟ್ನ ನಾವು ಚೂಸ್ ಮಾಡಿಕೊಂಡು ನಾವು ರಕ್ತ ಮುಕ್ಷಣ ಮಾಡ್ತೀವಿ. ಇಲ್ಲ ಎರಡು ಜಾಯಿಂಟ್ ಇದೆ ಅಂತಂದರೆ ಸಿವಿಯಾರಿಟಿ ಬೇಸಿಸ್ ಇಲ್ಲ ಕ್ರಿಪ್ಟೇಷನ್ ಬೇಸಿಸ್ ನಾವು ನೋಡಿಕೊಂಡು ನಾವು ರಕ್ತ ಮುಕ್ಷಣ ಮಾಡ್ಕೊತೀವಿ. ಆಮೇಲೆ ವಿದ್ಧಕರ್ಮ, ಆಮೇಲೆ ಅಗ್ನಿಕರ್ಮ ಮಾಡಿಕೊಂಡು ದೆನ್ ಓರಲ್ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತೀವಿ. ಈ ಥರ ನಮ್ಮ ಆಯುರ್ವೇದ ಮೆಥಡಲ್ಲಿ ನಾವು ಈ ಟ್ರೀಟ್ಮೆಂಟ್ ಮಾಡ್ತೀವಿ. ನಮಸ್ಕಾರ.